ಜಾಮೀನು ಸಿಕ್ಕಿರೋ ಖುಷಿಯಲ್ಲಿದ್ದ ನಟ ದರ್ಶನ್ಗೆ ಸುಪ್ರೀಂ ಶಾಕ್. ಹಳೆ ಪ್ರಕರಣಗಳನ್ನ ಕೋರ್ಟ್ ಕೆದಕಿದ್ಯಾಕೆ? ದಾಸನಿಗೆ ಮತ್ತೆ ಸಂಕಷ್ಟ ಶುರುವಾಗುತ್ತಾ? ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ವಿರಾಟ್ ಕೊಹ್ಲಿಯೇ ಕಾರಣ. ಆರ್ಸಿಬಿ ಕೆಎಸ್ಸಿಎ ಆತುರಕ್ಕೆ 11 ಜನರು ಬಲಿ. ನಾರಾಯಣ ಭರಮನಿಗೆ ಆಯಕಟ್ಟಿನ ಹುದ್ದೆ. ಸುಶೀಲ್ ಕಾಳೆ ಹತ್ಯೆ ಕೇಸ್ ಸಿಸಿಟಿವಿ ದೃಶ್ಯ ವೈರಲ್. ಯುಪಿಐ ಪೇಮೆಂಟ್ಗೆ ವರ್ತಕರು ಗುಡ್ ಬೈ. ಪೋಸ್ಟಿಂಗ್ಗೆ ಲಂಚ ಕೇಳಿದ್ರ ಕಾಂಗ್ರೆಸ್ ಶಾಸಕ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದುಗೊಳಿಸುವಂತೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜುಲೈ 22ಕ್ಕೆ ಅರ್ಜಿಯನ್ನ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಆದರೆ ವಿಚಾರಣೆ ವೇಳೆ ಹೈಕೋರ್ಟ್ ಆದೇಶಕ್ಕೆ ನ್ಯಾಯಮೂರ್ತಿ ಪಾರ್ದಿವಾಲಾ ಅವರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಲ್ಲ ಅಂತ ನಾವು ಭಾವಿಸ್ತೀವಿ. ಹೈಕೋರ್ಟ್ ಆದೇಶವನ್ನ ಹೇಗೆ ನಿರ್ದೇಶನ ಮಾಡಿದೆ ಎಂಬುದನ್ನ ನೀವು ನೋಡಿರಬೇಕು ಅಂತ ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ಗೆ ನ್ಯಾಯಮೂರ್ತಿಗಳು ಹೇಳಿದರು. ಅಲ್ಲದೆ ದರ್ಶನ್ ಮೇಲಿರುವ ಹಳೆಯ ಕ್ರಿಮಿನಲ್ ಕೇಸ್ಗಳ ಕುರಿತು ಸುಪ್ರೀಂ ಕೋರ್ಟ್ ಮಾಹಿತಿ ಕೇಳಿದೆ. ನಾವು ಹಾಕಿರೋ ಡಾಕ್ಯುಮೆಂಟ್ಸ್, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನೆ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ. ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟ್ಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ದೇ ವಿಲ್ ಹೇರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇವಾಗ ಕಪಿಲ್ ಸಿಬಲ್ ಮತ್ತು ರಿಮೈನಿಂಗ್ ಅಕ್ಯೂಸ್ಡ್ ಸರ್ ಸಾಧ್ಯತೆ ಇದೆ ಸರ್. ಅವತ್ತೇ ಬರುವ ಆದೇಶ ಇದೆ. ಫೈನಲ್ ಮಾಡ್ತಾರೆ, ಅವತ್ತೇ ಫೈನಲ್ ಆಗುತ್ತೆ. ಇನ್ ಕೇಸ್ ಅವತ್ತು ಫೈನಲ್ ಮಾಡಿದ್ರು ಆರ್ಡರ್ ರಿಸರ್ವ್ ಆಗ್ಬೋದು. ಅವತ್ತೇ ಫೈನಲ್ ಮಾಡ್ತಾರೆ 20 ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ವರದಿಯಲ್ಲಿ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಪೊಲೀಸರು ಕಾರ್ಯಕ್ರಮ ರದ್ದು ಮಾಡಿದ್ರೆ ಗಲಭೆ ಆಗ್ತಾ ಇತ್ತು ಅಂತ ಹೇಳಿದೆ. ಜೂನ್ 12ನೇ ತಾರೀಕು 300ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಸಿರುವ ಸರ್ಕಾರ ಆಯೋಜಕರು ಕಾರ್ಯಕ್ರಮಕ್ಕೆ 7 ದಿನ ಮುಂಚಿತವಾಗಿ ಅನುಮತಿಯನ್ನು ಕೊಡಬೇಕಾಗಿತ್ತು. ಆದರೆ 12 ದಿನ ಮುಂಚಿತವಾಗಿ ಮನವಿ ಮಾಡಿದ್ದಾರೆ. ಪೊಲೀಸರು ಕಾರ್ಯಕ್ರಮವನ್ನು ದಕ್ಷತೆಯಿಂದ ಮಾಡಿದ್ದಾರೆ. ಪೊಲೀಸರು ಕಾರ್ಯಕ್ರಮವನ್ನು ರದ್ದು ಮಾಡಿದ್ರೆ ಗಲಭೆ ನಡೀತಾ ಇತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆರ್ಸಿಬಿ ಜೂನ್ 3ನೇ ತಾರೀಕು ವಿಜಯೋತ್ಸವದ ಪರೇಡ್ ಕುರಿತು ಪೊಲೀಸ್ ಇಲಾಖೆಗಳಿಗೆ ಕೇವಲ ಮಾಹಿತಿ ಕೊಟ್ಟಿತ್ತು. ಅದು ಪರವಾನಗಿ ಮುಂಚಿತವಾಗಿ ಪಡಿಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಪರವಾನಗಿ ನೀಡಿರಲಿಲ್ಲ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಉಚಿತ ಪ್ರವೇಶದ ಗೊಂದಲದಿಂದ ಅವ್ಯವಸ್ಥೆ ಆಯಿತು ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬಹಿರಂಗ ವೇದಿಕೆಯಲ್ಲಿ ಸಿಎಂ ಮಾಡಿದ ಅವಮಾನದಿಂದ ಬೇಸರಗೊಂಡು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ ಎಎಸ್ಪಿ ನಾರಾಯಣ ಭರಮನಿಯವರನ್ನ ಬೆಳಗಾವಿಯ ಡಿಸಿಪಿಯಾಗಿ ನೇಮಿಸಿ ಸರ್ಕಾರ ವರ್ಗಾವಣೆ ಮಾಡಿದೆ. ಸಾರ್ವಜನಿಕ ವೇದಿಕೆಯಲ್ಲಿ ಧಾರವಾಡದ ಎಎಸ್ಪಿ ನಾರಾಯಣ ಭರಮನಿಯವರಿಗೆ ಸಿಎಂ ಸಿದ್ದರಾಮಯ್ಯ ಕಪಾಳಮೋಕ್ಷ ಮಾಡಲು ಮುಂದಾಗಿದ್ರು. ಹೀಗಾಗಿ ನಾರಾಯಣ ಭರಮನಿಯವರು ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಸಲ್ಲಿಸಿದ್ರು. ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಕರೆ ಮಾಡಿ ಭರಮನಿಯವರನ್ನ ಮನವೊಲಿಸಿತ್ತು. ಇದೀಗ ಧಾರವಾಡ ಹೆಚ್ಚುವರಿ ಎಸ್ಪಿ ಹುದ್ದೆಯಿಂದ ಬೆಳಗಾವಿಯ ಲಾ ಅಂಡ್ ಆರ್ಡರ್ ಡಿಸಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ನಾರಾಯಣ ಭರಮನಿ, ಸರ್ಕಾರ ಡಿಸಿಪಿ ಮಾಡಿ ವರ್ಗಾವಣೆಯ ಆದೇಶವನ್ನು ಹೊರಡಿಸಿದೆ. ಬೆಳಗಾವಿಯ ಡಿಸಿಪಿ ಮಾಡಿ ಸರ್ಕಾರ ಆದೇಶ ಮಾಡಿದ್ದು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆ ಮಾಡುವುದಕ್ಕೆ ನನಗೆ ಅವಕಾಶ ನೀಡಿದೆ. ಅದರ ಕಡೆ ಗಮನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ. ಭೀಮಾತೀರದ ಹಂತಕ ಬಾಗಪ್ಪ ಹರಿಜನ ಮಾಜಿ ಶಿಷ್ಯ ಸುಶೀಲ್ ಕಾಳೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ನಗರದ ಎಸ್ಎಸ್ ಕಾಂಪ್ಲೆಕ್ಸ್ನಲ್ಲಿ ಜುಲೈ 14ನೇ ತಾರೀಕು ಸುಶೀಲ್ ಕಾಳೆ ಭೀಕರ ಹತ್ಯೆ ಮಾಡಲಾಗಿತ್ತು. ಆರೋಪಿಗಳಾದ ಆಕಾಶ್ ಕಲ್ಲಪ್ಲಗೋಳ ಹಾಗೂ ಸುದೀಪ್ ಬಗಲಿ ಕಾಲಿಗೆ ಗುಂಡೇಟು ಕೊಟ್ಟು ಪೊಲೀಸರು ಬಂಧಿಸಿದರು. ಇದೀಗ ಆರೋಪಿತರಾದಂತಹ ಗೌತಮ್ ಆಲಮೇಲಕರ, ನಾರಾಯಣ್ ಜಾಧವ್, ಬಸವರಾಜ್ ಮುನ್ನಾಳ, ಪ್ರಜ್ವಲ್ ಹಳಿಮನಿ ಎಂಬುವರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 1 ಕಂಟ್ರಿ ಪಿಸ್ತೂಲ್, 4 ಜೀವಂತ ಗುಂಡುಗಳು, 3 ಬೈಕನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದ್ದಾರೆ. ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಲಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ 15ನೇ ತಾರೀಕು ಗಾಂಧಿ ಚೌಕ್ ಪೊಲೀಸ್ನವರು ಈಗಾಗಲೇ 2 ಆರೋಪಿತರಾದಂತಹ ಆಕಾಶ್ ಮತ್ತು ಸುದೀಪ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆಯ ದಿನ ಉಳಿದಂಥ 4 ಆರೋಪಿತರಾದಂತಹ ಗೌತಮ್ ಮತ್ತು ಬಸವರಾಜು, ನಾರಾಯಣ ಮತ್ತು ಪ್ರಜ್ವಲ್ ಅಂತಂತೇಳಿ ಇನ್ನು 4 ಜನ ಆರೋಪಿತರನ್ನು ನಿನ್ನೆ ಬಂಧಿಸಿದ್ದಾರೆ. ಬಂಧಿತರಿಂದ 1 ಕಂಟ್ರಿ ಪಿಸ್ತೂಲು, 4 ಜೀವಂತ ಗುಂಡುಗಳು ಮತ್ತು 3 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.
ಬೇಕರಿ, ಕಾಂಡಿಮೆಂಟ್ಸ್, ಟೀ, ತರಕಾರಿ ಅಂಗಡಿಯವರಿಗೆ ಲಕ್ಷ ತೆರಿಗೆ ನೋಟಿಸ್ ನೀಡಿರುವುದು ಗೊಂದಲ ಮೂಡಿಸಿದೆ. ಹೀಗಾಗಿ ಅಂಗಡಿ ಮಾಲೀಕರು ಯುಪಿಐ ಪೇಮೆಂಟ್ಗೆ ಗುಡ್ ಬೈ ಹೇಳ್ತಿದ್ದು ಕ್ಯಾಶ್ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಟ್ಯಾಕ್ಸ್ ಟಾರ್ಚರ್ಗೆ ಹೈರಾಣಾಗಿರೋ ವರ್ತಕರು ಯಾವುದೇ ಕಾರಣಕ್ಕೂ ಯುಪಿಐ ಪೇಮೆಂಟ್ ಮಾಡಬೇಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ಅಲ್ಲದೆ ತಮ್ಮ ಅಂಗಡಿಗಳಿಗೆ ಅಂಟಿಸಿರೋ ಯುಪಿಐ QR ಕೋಡ್ ಸ್ಟಿಕ್ಕರ್ ಅನ್ನ ತೆಗೆಯುತ್ತಿದ್ದಾರೆ. ಈ ಗೊಂದಲ ಕುರಿತು ವಾಣಿಜ್ಯ ತೆರಿಗೆ ಇಲಾಖೆಯ ಅಪರ ಆಯುಕ್ತರು ಚಂದ್ರಶೇಖರ್ ನಾಯಕ್ ಪ್ರತಿಕ್ರಿಯಿಸಿದ್ದಾರೆ. 40,000 ಯುಪಿಐ ದಾಖಲೆಯನ್ನ ಕಲೆ ಹಾಕಿ ಅದರಲ್ಲಿ 40 ಲಕ್ಷ ವಹಿವಾಟು ದಾಟಿದ 6,000 ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಹಾಲು, ಬ್ರೆಡ್ ಮಾರಾಟ, ತರಕಾರಿ ಮಾರಾಟದ ಬಗ್ಗೆ ದಾಖಲೆ ನೀಡಿದ್ರೆ ಖಂಡಿತ ಬಡ್ಡಿಯನ್ನ ಮನ್ನಾ ಮಾಡಲಾಗುತ್ತೆ. ಉಳಿದಂತೆ 40 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಇದ್ರೆ ವಾರ್ಷಿಕವಾಗಿ GST ನೋಂದಣಿ ಮಾಡಿಕೊಳ್ಳಬೇಕು. ಕಾಂಪೋಸಿಷನ್ ಟ್ಯಾಕ್ಸ್ ನಡಿ 1% ಕೂಡ ಕಟ್ಟುವ ಅವಕಾಶ ಇದೆ ಎಂದು ಚಂದ್ರಶೇಖರ್ ತಿಳಿಸಿದ್ದಾರೆ. ಇನ್ಮೇಲೆ ಹೇಳಬೇಕು, ಆದಷ್ಟು ಸ್ವಲ್ಪ ಕ್ಯಾಶ್ ಇದು ಮಾಡಿ ಫೋನ್ಪೇ ನಿಲ್ಲಿಸ್ಬೇಕು ಅಂತ ಕೇಳ್ಕೋಬೇಕು. ಸಡನ್ನಾಗಿ ನಿಲ್ಸೋಕ್ಕಾಗೋದಿಲ್ಲ, ಎಲ್ಲ ಡಿಪೆಂಡ್ ಅದ್ರ ಮೇಲೆ ಆಗ್ಬಿಟ್ಟವ್ರಲ್ಲ. ಈಗ ಆನ್ಲೈನ್ ಮೇಲೆ ನಿಂತಿರೋ ಜನ ಈಗ ₹1 ತಗೊಂಡ್ರು, ಒಂದು ಜೆಮ್ಸ್ ತಗೊಂಡ್ರು 5 ರೂಪಾಯಿಗೂ ಫೋನ್ಪೇ ಮಾಡ್ತಾರೆ. ಈಗ ₹2 ಸಾಸ್ ತಗೊಂಡ್ರು ಫೋನ್ಪೇ ಮಾಡ್ತಾರೆ. ಏನು ಮಾಡೋದು, ಕ್ಯಾಶ್ ಇಲ್ಲ ಅಂತಾರೆ. ನಾವು ಇವಾಗ UPI ಡೇಟಾ ಯಾರ್ಯಾರ್ದು ಎಷ್ಟಾಗಿದೆ ಅನ್ನುವಂಥದ್ದನ್ನು ನಾವು ತೊಗೊಂಡಾಗ ಬಿಸ್ನೆಸ್ಸೇ 40 ಲಕ್ಷ ಮೇಲ್ ಮಾಡಿರೋರ್ದು ಮಾತ್ರ ನಾವು ತೊಗೊಂಡಿರೋವಂಥದ್ದು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸ್ಟಾಲ್ ಅನ್ನುವಂಥದ್ದು ಹೆಸರೇ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅಂಥದ್ದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡಿ ಕೊಟ್ಟಿರುವಂತಹ ನೋಟಿಸ್ ಇದು. PSI ಪರಶುರಾಮ್ ಆತ್ಮಹತ್ಯೆ ಬಳಿಕ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಪುತ್ರ ಪಂಪನಗೌಡ ಮತ್ತೊಂದು ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾದಗಿರಿ ಡಿವೈಎಸ್ಪಿ ವಿಜಯಕ್ರಾಂತಿಗೆ ಪೋಸ್ಟಿಂಗ್ ಆದರೂ ಕೆಲಸಕ್ಕೆ ಹಾಜರಾಗೋಕೆ ಶಾಸಕರು ಮತ್ತು ಪುತ್ರನಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ಡಿವೈಎಸ್ಪಿ ಪೋಸ್ಟಿಂಗ್ ವಹಿಸಿಕೊಳ್ಬೇಕಾದ್ರೆ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಶಾಸಕ ಚೆನ್ನಾರೆಡ್ಡಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಲ್ಕೂರ್ ಆರೋಪಿಸಿದ್ದಾರೆ. ಪೋಸ್ಟಿಂಗ್ ಆಗಿ 15 ದಿನ ಕಳೆದರೂ ಕೆಲಸಕ್ಕೆ ಬಾರದಂತೆ ಶಾಸಕ ಮತ್ತು ಪುತ್ರ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಡಿಜಿಪಿ ಸಲೀಂ ಅಹಮದ್ಗೆ ತೆಲ್ಕೂರ್ ದೂರು ಕೊಟ್ಟಿದ್ದಾರೆ. ಶಾಸಕರ ಹಣದ ಬೇಡಿಕೆಯಿಂದ ಡಿವೈಎಸ್ಪಿ ವಿಜಯಕ್ರಾಂತಿ ಮಾನಸಿಕವಾಗಿ ನೊಂದಿದ್ದಾರೆ. ತಕ್ಷಣವೇ ಕರ್ತವ್ಯಕ್ಕೆ ಹಾಜರಾಗೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದ್ದಾರೆ. ಆರೋಪ ಏನು ಅಂತ ಹೇಳಿದ್ರೆ ನೇರವಾಗಿ ಅಲ್ಲಿರುವಂತ ಶಾಸಕರು ಅವರಿಗೆ ಕಪ್ಪ ಕಾಣಿಕೆ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನ ತಡೆ ಹಿಡಿದಿದ್ದಾರೆ. ಯಾದಗಿರಿ ಶಾಸಕರು ಮತ್ತು ಅವರ ಪುತ್ರ ಅಲ್ಲಿರುವಂತ ದಕ್ಷ ಅಧಿಕಾರಿ ಪರಶುರಾಮ್ ಅವರು ಆತ್ಮಹತ್ಯೆಗೆ ಶರಣಾಗಬೇಕಾದ್ರೆ ಇವರ ಹೆಸರನ್ನ ಹೇಳಿ ಅವರು ತಮ್ಮ ಸಾವಿಗೆ ಶರಣಾಗಿದ್ರು. ಆ ಸಾವು ಮರೆಮಾಚುವ ಮುಂಚೆ ಇಂಥದ್ದೊಂದು ಪ್ರಕರಣ ಆಗಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಯಾದಗಿರಿ ಜನರಲ್ಲಿ ಒಂದು ತಳವಳ ಮೂಡಿಸಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣದ ಅಸಲಿ ರಹಸ್ಯ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಪ್ರಭಾವಿ ಶಾಸಕ ಭೈರತಿ ಬಸವರಾಜ್ ಹೆಸರು ತಳುಕಾಕೊಂಡಿರೋದು ಸಂಚಲನ ಸೃಷ್ಟಿಸಿದೆ. ಪ್ರಕರಣದ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿರೋ ಭಾರತೀನಗರ ಪೊಲೀಸರು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ತಲುಪಿದ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ನೋಟಿಸ್ನಿಂದ ಸದ್ಯ ಭೈರತಿ ಬಸವರಾಜು ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದ ಮತ್ತೊಂದು ವಿಚಾರ ಬಹಿರಂಗವಾಗಿದೆ. ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ನಡೆದ ಮಹಾಭದ್ರಕಾಳಿ ಯಾಗದಲ್ಲಿ ಭೈರತಿ ಬಸವರಾಜ್ ಭಾಗಿಯಾಗಿದ್ರು. ಅವತ್ತೇ ರಾತ್ರಿ ಕೊಲೆ ಕೇಸ್ನಲ್ಲಿ FIR ದಾಖಲಾಗಿದೆ. ಸದ್ಯ ಕೊಲೆ ಪ್ರಕರಣದಲ್ಲಿ ಎಫ್ಐ ಆಗಿರುವ ಶಾಸಕ ಭೈರತಿ ಬಸವರಾಜ್ ಪ್ರಕರಣಕ್ಕೂ ಆರೋಪಿಗಳಿಗೂ ಮೃತನಿಗೂ ಸಂಬಂಧವಿಲ್ಲ ಅಂತ ಹೇಳ್ತಿದ್ದಾರೆ. ಕೊಲೆ ಆರೋಪಿಯ ಜೊತೆಗೆ ಭೈರತಿ ಇರುವಂತಹ ವಿಡಿಯೋ ಫೋಟೋಗಳು ಲಭ್ಯವಾಗಿದೆ. ಪ್ರಕರಣದಲ್ಲಿ ಸದ್ಯ ಕಿರಣ್ ವಿಮಲ್ ಸೇರಿ 5 ಮಂದಿ ಆರೋಪಿಗಳು ಭಾರತೀನಗರ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ತಾಯಿ ಮುಂದೆಯೇ ಹಂತಕರು 40 ಬಾರಿ ಇರಿದು ಕೊಚ್ಚಿ ಕೊಂದಿದ್ದಾರೆ. ಘಟನೆಯ ಕುರಿತು ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ನಾನು ದೂರು ಕೊಟ್ಟಿಲ್ಲ, ಪೊಲೀಸರೇ ಭೈರತಿ ಬಸವರಾಜ್ ಹೆಸರು ಸೇರಿಸಿಕೊಂಡಿದ್ದಾರೆ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಇನ್ನು ನನಗೆ ಪ್ರಾಣ ಬೆದರಿಕೆ ಇದೆ, ನೀವು ಸಹ ಹೊರಗೆ ಹೋಗಬೇಡಿ, ಯಾರೇ ಬಂದರೂ ಬಾಗಿಲು ತೆಗೆಯಬೇಡಿ, CCTV ನೋಡಿ ಬಾಗಿಲು ಓಪನ್ ಮಾಡಿ ಎಂದು ನನ್ನ ಮಗ ಹೇಳಿದ್ದ. ನನ್ನ ಮಗನ ಕೊಲೆಗೆ ನ್ಯಾಯ ಸಿಗಬೇಕು, ನಮಗೆ ಯಾರ ಮೇಲೆಯೂ ಅನುಮಾನ ಇಲ್ಲ, ನನ್ನ ಮಗನ ಮೊಬೈಲ್ನಲ್ಲಿ ಎಲ್ಲಾ ಮಾಹಿತಿ ಇದೆ ಎಂದು ಬಿಕ್ಲು ಶಿವ ತಾಯಿ ಹೇಳಿದ್ದಾರೆ. ಇಲ್ಲ ಸರ್, ಅದೆಲ್ಲ ಅವ್ರು ಹಾಕೊಂಡಿದ್ರು ಸರ್, ಪೊಲೀಸ್ ಅವ್ರು ಹಾಕೊಂಡಿದ್ರು ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದನ್ನು ನನಗೆ ಒಂಥರ ಭಯ ತೋರ್ಸೋದು, ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನ್ ಅಂದರೆ ನನ್ನ ಯಾಕೆ ಕಡೆ ನಮಗಿಲ್ಲ ಸರ್. ಅವತ್ತು ಅವ್ರ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳಿದಾನಮ್ಮ, ಇವನ ಹೆಸರು ಅವ ಏನೋ ನನ್ನ ಅಣ್ಣ ಇರಬೇಕು ಏನೋ ಗೊತ್ತಿಲ್ಲ ಸರ್. ನೋಡಿ ನಮ್ಮ ಸೊಸೆ ಇದೆ, ಅಣ್ಣನೂ ಅಲ್ಲೇ ಇದ್ರು ನನ್ನ ಜೊತೆಲಿ. ಇವಾಗ ನಾನು ಯಾರ ಹೆಸರು ಕೊಟ್ಟಿಲ್ಲ ಸರ್.
ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದ ತನಿಖೆಯನ್ನ ಭಾರತೀನಗರ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ 5 ಆರೋಪಿಗಳು ಭಾರತೀನಗರ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಾರೆ. ಆರೋಪಿಗಳಾದ ಕಿರಣ್, ವಿಮಲ್ ಸೇರಿ 5ರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರ ವಶದಲ್ಲಿರುವ ಆರೋಪಿ ಕಿರಣ್ ಹಾಗೂ ಪ್ರಕರಣದ A1 ಆರೋಪಿ ಜಗದೀಶ್, ಜಗ್ಗ, ಬಾಮೈದರಾಗಿದ್ದಾರೆ. ಪೊಲೀಸರ ವಶದಲ್ಲಿರುವ ಕಿರಣ್ ವಿಚಾರಣೆಗೆ ಒಳಪಡಿಸಿ A1 ಆರೋಪಿಯ ಬಗ್ಗೆ ಪೊಲೀಸರು ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ನನಗೂ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ಗೂ ವೈಷಮ್ಯ ಇತ್ತು. ಕೊಲೆ ಮಾಡುವಾಗ ವಿಡಿಯೋದಲ್ಲಿರೋದು ನಾನು ಮಾತ್ರ. ಪ್ರಕರಣದಲ್ಲಿ ನನ್ನ ಭಾವ, ಪ್ರಕರಣದ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶನ ಪಾತ್ರ ಇಲ್ಲ. ನನ್ನ ಮತ್ತು ಬಿಕ್ಲು ಶಿವ ಮಧ್ಯೆ ಇದ್ದ ಮನಸ್ತಾಪ ಅಷ್ಟೇ. ಹಾಗಾಗಿ ನಾನೇ ಹತ್ಯೆ ಮಾಡಿದ್ದೀನಿ ಎಂದು ಆರೋಪಿ ಕಿರಣ್ ಹೇಳಿದ್ದಾನೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಸದ್ಯ ಕೊಲೆ ಮಾಡುವಾಗ ವಿಡಿಯೋದಲ್ಲಿರುವ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರೋ ಪೊಲೀಸರು ಹಲವು ಮಾಹಿತಿಗಳನ್ನ ಕಲೆ ಹಾಕುತ್ತಿದ್ದಾರೆ.